ಪೊಲೀಸ್ ಫೈಲ್. ಬೆಂಗಳೂರಿನಲ್ಲಿ ಹಾಡು ಹಗಲೇ ರಾಜು ಅಲಿಯಾಸ್ ಅಲ್ಮೂರ್ಖ ರಾಜು ರೌಡಿ ಶೀಟ್ರು ಅಲ್ಮೂರ್ಖ ರಾಜು ಹತ್ಯೆ ಆಗುತ್ತೆ. ನೋಡಿ, ಸುಮಾರು ಸಂಜೆ ಒಂದು 5:15 5:45 ಆಸುಪಾಸಿನ ಸಮಯ ಅನ್ಸುತ್ತೆ. ಹಾಡು ಹಗಲೇ ಅಲ್ಮೂರ್ಖ ರಾಜನನ್ನ ಹತ್ಯೆ ಆದ ನಂತರ ಪೊಲೀಸರು ಎಲ್ಲ ಒಂದ್ ಕಡೆ ತಡವಾಗಿ ಎಚ್ಚೆತ್ಕೊಂಡ್ರ ಗೊತ್ತಿಲ್ಲ. ಯಾಕಂದ್ರೆ ಸಿಸಿಬಿ ಪೊಲೀಸರು ಫೀಲ್ಡ್ಗೆ ಹಿಡಿದ್ರು. ಏನು ಈ ರೌಡಿ ಚಟುವಟಿಕೆಗಳಲ್ಲಿ ತೊಡಗಿರುವಂತವ್ರಿಗೆ ಮಟ್ಟ ಹಾಕೋದಕ್ಕೂ ಕೂಡ ಒಂದಷ್ಟು ಕ್ರಮಗಳನ್ನ ಜರುಗಿಸೋದಕ್ಕೆ ಮುಂದಾದ್ರು ಸಿಸಿಬಿ ಪೊಲೀಸರು. ಅದರ ಮುಂದುವರೆದ ಭಾಗ ಎನ್ನುವಂತೆ ಇದೀಗ ಬೆಂಗಳೂರಿನ ರೌಡಿಗಳ ಒಂದು ಮಟ್ಟ ಹಾಕೋದಕ್ಕೆ, ಒಂದಷ್ಟು ರೌಡಿಗಳ ಚಟುವಟಿಕೆಗಳು, ಅಪರಾಧ ಚಟುವಟಿಕೆಗಳ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ, ಒಂದಷ್ಟು ಅವರಿಗೆ ಏನು ಈ ಲಾಳ ಹಾಕೋದಕ್ಕೆ ಅಂತ ಕೂಡ ಪೊಲೀಸರ ಭಾಷೆಯಲ್ಲಿ ಹೇಳ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಮತ್ತು ಆಗ್ನೇಯ ವಿಭಾಗ ಪೊಲೀಸರಿಂದ ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ಆಡುಗೋಡಿ ವಿಲ್ಸನ್ ಗಾರ್ಡನ್ ಅಂದ್ರೆ ಈ ಲಿಮಿಟ್ನ ಒಂದು ಏನು ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಬರುವಂತ ರೌಡಿಗಳು. ನೋಡಿ, ನಮಗೆ ವಿಲ್ಸನ್ ಗಾರ್ಡನ್ ಅಂದ ತಕ್ಷಣ ನಮಗೆ ವಿಲ್ಸನ್ ಗಾರ್ಡನ್ ನಾಗ ಅವರು ನೆನಪಾಗ್ತಾರೆ. ಆತ ಕೂಡ ಇತ್ತೀಚೆಗೆ ಬೇಲ್ ಮೇಲೆ ರಿಲೀಸ್ ಆಗಿರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಅದ್ರ ಮುಂದುವರೆದಂತೆ ನೋಡಿ, ಆಡುಗೋಡಿ ಲಿಮಿಟ್ ಆಗಿರ್ಬೋದು, ವಿಲ್ಸನ್ ಗಾರ್ಡನ್ ಲಿಮಿಟ್ ಆಗಿರ್ಬೋದು, ಅಥವಾ ವಿವೇಕನಗರ, ಅಶೋಕ್ ನಗರ ಸೇರಿದಂತೆ ಕೆಲ ಠಾಣಾ ವ್ಯಾಪ್ತಿನಲ್ಲಿ ಪರಿಶೀಲನೆಯನ್ನ, ಅಂದ್ರೆ ರೌಡಿ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರುವಂತವರ ಅಡ್ಡೆಗೆ ನುಗ್ಗಿ ರಾತ್ರೋರಾತ್ರಿ, ಅದರಲ್ಲೂ ಪೊಲೀಸರು ರಾತ್ರಿ ಅವರ ಅಡ್ಡೆಗೆ ನುಗ್ಗಿ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ರೌಡಿ ಶೀಟ್ರು ಯಾರ್ಯಾರನ್ನ ಇಲ್ಲಿ ಪರಿಶೀಲನೆ ಮಾಡ್ತಾ ಇರುವಂಥದ್ದನ್ನ ನೋಡೋದಾದ್ರೆ, ರೌಡಿ ಶೀಟ್ರುಗಳು ಅಂದ್ರೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಹೊಂದಿರುವಂತವ್ರು ಆಗಿರ್ಬೋದು, ಅಥವಾ NDPS ಅಂದ್ರೆ ಈ ಮಾದಕ ದ್ರವ್ಯ ಆರೋಪಿಗಳ ಮನೆಯನ್ನ ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಜೊತೆಯಲ್ಲಿ ವಾಹನಗಳ ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಲ್ಲೇನಾದ್ರೂ ಆಯುಧಗಳನ್ನ ಇಟ್ಟಿದ್ದಾರಾ, ಬಾಕು ಅಥವಾ ಈ ಹರಿತವಾದಂತ ಆಯುಧಗಳನ್ನ ಇಟ್ಟಿದ್ದಾರಾ, ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ತಡರಾತ್ರಿ ಪರಿಶೀಲನೆಯನ್ನ ನಡೆಸಿರುವಂಥದ್ದು. ತಡರಾತ್ರಿವರೆಗೂ ವಿಶೇಷ ಕಾರ್ಯಾಚರಣೆಯನ್ನ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಬೆಂಗಳೂರು ನಿಜಕ್ಕೂ ಕೂಡ ರೌಡಿ ಮುಕ್ತ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಕ್ರಮ ಚಟುವಟಿಕೆಗೆ ಕಡಿವಾಣ ಹಾಕೋದಕ್ಕೆ ಅಂತೇಳಿ ಈ ಒಂದು ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು ಪೊಲೀಸರು. ಕೇಂದ್ರ ವಿಭಾಗ ಕೆಲ ಠಾಣಾ ಮತ್ತು ಬಾರ್ಡರ್ ಠಾಣಾ ವ್ಯಾಪ್ತಿಯಲ್ಲಿ ಬಹಳ ಕಟ್ಟುನಿಟ್ಟಾಗಿ ಒಂದಷ್ಟು ಕ್ರಮ ಜರುಗಿಸೋದಕ್ಕೆ ಪರಿಶೀಲನೆಯನ್ನ ಮಾಡಿರುವಂಥದ್ದು. ಖುದ್ದು ಪರಿಶೀಲನೆ ನಡೆಸಿದ DCP ಅಕ್ಷಯ್ ಮಚೀಂದ್ರ, ಕೇಂದ್ರ ವಿಭಾಗ DCP ಅಕ್ಷಯ್ ಮಚೀಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ರೌಡಿಗಳ ಅಡ್ಡೆಗೆ ಪೊಲೀಸರು ನುಗ್ಗಿರುವಂಥದ್ದು. ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಏನಾದರೂ ಓಡಾಡಿದ್ರೆ ವ್ಯಕ್ತಿ ಆಗಿರ್ಬೋದು ಅಥವಾ ವಾಹನಗಳಾಗಿರ್ಬೋದು, ಆ ಒಂದು ವ್ಯಕ್ತಿ ಮತ್ತು ವಾಹನವನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಈ ಒಂದು ರೌಡಿಗಳ ಅಡ್ಡೆಗೆ ಅಥವಾ ಕಾರ್ಯಾಚರಣೆಗೆ ಬರೋಬ್ಬರಿ 400ಕ್ಕೂ ಹೆಚ್ಚು ಅಧಿಕಾರಿಗಳು, ಸಿಬ್ಬಂದಿಗಳು ಕಾರ್ಯಾಚರಣೆಗೆ ಇಳಿದಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ಬೋದು. ನಾಕಾಬಂದಿ ಹಾಕಿ ವಾಹನಗಳನ್ನು ಕೂಡ ಪರಿಶೀಲನೆಯನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ರೌಡಿ ಹಿನ್ನೆಲೆ ಯಾರೆಲ್ಲ ಇದಾರಲ್ಲ ಅವರ ಮನೆಗೂ ಕೂಡ ಹೋಗಿ ಅಲ್ಲೂ ಕೂಡ ಪರಿಶೀಲನೆ ಮಾಡಿ ಅವರಿಗೆ ವಾರ್ನಿಂಗ್, ಅಂದ್ರೆ ಎಚ್ಚರಿಕೆಯನ್ನ, ನೀನು ಯಾವುದೇ ರೀತಿಯಲ್ಲೂ ಕೂಡ ರೌಡಿ ಚಟುವಟಿಕೆ ಆಗಿರ್ಬೋದು ಅಥವಾ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಕೊಂಡ್ರೆ ನಿನ್ನ ಜನ್ಮ ಜಾಲಾಡ್ಬಿಡ್ತೀವಿ ಅಂತೇಳಿ ಅವ್ರಿಗೂ ಕೂಡ ಒಂದು ರೀತಿ ವಾರ್ನನ್ನ ಪೊಲೀಸರು ನೀಡ್ತಾ ಇರುವಂಥದ್ದು. ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ಪೊಲೀಸರು ವಾರ್ನಿಂಗ್ ಮಾಡ್ತಾ ಇರುವಂಥದ್ದು. ನೋಡಿ, ಬೆಂಗಳೂರು ಕೇವಲ ಒಂದು ವಿಭಾಗ ಅಲ್ಲ, ಇಡೀ ಎಂಟೈರ್ ಬೆಂಗಳೂರಿನಲ್ಲಿ ಇಂತಹ ಚಟುವಟಿಕೆಗಳು ಅಥವಾ ಎಂಟೈರ್ ನಮ್ಮ ರಾಜ್ಯದಲ್ಲಿ ಇಂತಹ ಪೊಲೀಸರ ಒಂದು ಕಟ್ಟುನಿಟ್ಟಿನ ಕಾರ್ಯಾಚರಣೆ ಕ್ರಮ ಕೈಗೊಂಡಿದೆ. ಆದಲ್ಲಿ ಆಡುವಾಗಲೇ ನಡೆಯುವಂತ, ಮೊನ್ನೆ ಆಯ್ತಲ್ಲ ಅಲ್ಮೂರ್ಖ ರಾಜು ಹತ್ಯೆ ಆಯ್ತಲ್ಲ, ಆಡುವಾಗಲೇ ಪೊಲೀಸರಿಗೂ ಕೂಡ ಇದಕ್ಕೂ ಕೂಡ ಯಾರಿಗೂ ಕೂಡ ಕೇರೆ ಮಾಡ್ತಾರಲ್ಲ ಈ ರೀತಿಯ ಅಪರಾಧ ಚಟುವಟಿಕೆಗಳು, ಈ ರೀತಿಯ ಕೊಲೆ, ಹತ್ಯೆ, ಸುಲಿಗೆ, ಅತ್ಯಾಚಾರಗಳಿಗೆ ಒಂದಷ್ಟು ಕಡಿವಾಣ ಹಾಕಬಹುದು. ಈ ರೀತಿಯ ಪೊಲೀಸರು ಫೀಲ್ಡ್ಗೆ ಇಳಿದು ಬಹಳ ಶ್ರದ್ಧೆಯಿಂದ ಅಥವಾ ದಕ್ಷತೆಯಿಂದ ಪೊಲೀಸರು ಕಾರ್ಯಾಚರಣೆ ಮಾಡಿದ್ದೆ. ಅದರಲ್ಲಿ ಕೇವಲ ಬೆಂಗಳೂರಲ್ಲ, ಇಡೀ ರಾಜ್ಯವನ್ನೇ ರೌಡಿ ಮುಕ್ತ ರಾಜ್ಯವನ್ನಾಗಿ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸನಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ. ಪೊಲೀಸ್ ಫೈಲ್.